ಆಕ್ಚುಲಿ ಇವ್ರಿಗೆಲ್ಲ ಬೇರೆ ಬೆಳಿಗ್ಗೆ ಸಾಯಂಕಾಲ ಧ್ಯಾನ ಯೋಗ ಪ್ರತಿಯೊಂದು ಆಕ್ಟಿವಿಟೀಸು ಕೂಡ ಇರುತ್ತೆ. ಹಂಗಾಗಿ ಅಮ್ಮ ಇನ್ನೂ ಇಂಟ್ರೆಸ್ಟ್ ಆಗಿ ಪ್ರತಿ ದಿವಸ ಏನು ಹೇಳಿ ರಾಮನಾಮ ಕೋಟಿ ಅಂತ ಅದನ್ನ ರಂಗನಾಥ್ ಅಂತ ಇದ್ರು ಅವರು 2 ವರ್ಷಕ್ಕೆ ನಾನು 100 ವಿಷಯ ಅವರು 2016 ಕಂಪ್ಲೀಟ್ ಆಗಿದೆಯಮ್ಮ? ಇದು ಕಂಪ್ಲೀಟ್ 5 ಲಕ್ಷ ಆಗಿದೆ. ಇವಾಗ ಇದನ್ನ ಅವರು ಅಯೋಧ್ಯೆಗೆ ಕಳಿಸ್ತಾ ಇದ್ದಾರೆ. ಅಯೋಧ್ಯೆಗೆ ಪಾರ್ಸಲ್ ಮಾಡಿರ್ತಿದ್ದಾರೆ. ಈಗ ಇದರಲ್ಲಿ ಎಷ್ಟಿದೆ ಅಮ್ಮ ಬರ್ದಿರೋದು? 15 ಪುಸ್ತಕ ಇದೆ. ಪ್ರತಿದಿನ ಬರೆದಿರೋದನ್ನ ಅವಾಗ ಅವರು ಒಂದು 15 ಬುಕ್ 10 ಬುಕ್ ಹಿಂಗಾದಾಗ ಅಯೋಧ್ಯೆಗೆ ಪಾರ್ಸಲ್ ಮಾಡಿ ಕಳಿಸ್ತಾರೆ. ಇದು ನೀವು ಬರೆಯಕ್ಕೆ ಟೈಮ್ ಇಲ್ಲ, ನಿಮ್ದು ಟೈಮ್ ಜಪ ಮಾಡ್ಕೊಳ್ಳಿ. ಜಯರಾಮ್ ಅಂತ ಜಪ ಮಾಡ್ಕೊಂಡ್ರೆ ಸಾಕು, ಸಕ್ಸಸ್ಫುಲ್ ಆಗ್ತಾರೆ. ಪ್ರತಿಯೊಂದು ಸಕ್ಸಸ್ಫುಲ್ ಆಗ್ತಾರೆ. ನಮ್ಮ ಆಶ್ರಮದಲ್ಲಿ ಈ ತರ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಎಕ್ಸಸೈಸ್ ಮುಂಚೆ ಎಲ್ಲ ನಮಗೆ ಪ್ರಿಂಟಿಂಗ್ ಸಿಗ್ತಾ ಇತ್ತು, ರಂಗನಾಥ್ ತಂದು ಕೊಡ್ತಾ ಇದ್ರು. ಅವ್ರು ಎಕ್ಸ್ಪೈರ್ಡ್ ಆದ್ಮೇಲೆ ಅವ್ರ ಮಗ ಮಾಡಲ್ಲ ಅಂದ್ಬಿಟ್ರು. ಅದಕ್ಕೆ ನಾನು ಎಕ್ಸಸೈಸ್ ಪುಸ್ತಕ ಬರೆದ್ಬಿಟ್ಟು 200 ಪೇಜಸ್ ತಗೋತೇನೆ. ಅದು ಎಷ್ಟಿತ್ತು ಅಷ್ಟನ್ನೆಲ್ಲ ಹಾಕೊಂಡು ಎಲ್ಲ ಇಷ್ಟು 164 ಇದಿರುತ್ತೆ ಲೈನ್ಸು. ಅಲ್ಲ 164 20 ಇರುತ್ತೆ ಪೇಜಸ್ಸು 164 ಇರುತ್ತೆ. ಅದು ಪೂರ್ತಿ ಬರ್ತೀನಿ. ಒಂದು ಬುಕ್ಕಲ್ಲಿ ಬರೆದ್ರೆ 8,200 ಆಗುತ್ತೆ. 8,200 ಆಗುತ್ತೆ. ಅಂಥದ್ದು ದಿವಸ ಪ್ರತಿ ದಿವಸನೂ ಪ್ರತಿ ತಿಂಗಳಿಗೆ 2 ಪುಸ್ತಕ ಬರ್ತೀನಿ. ಅದೆಲ್ಲ ಆಯಿತು. ಇವಾಗ ಆಯಿತು ಅಂದರೆ 15 ಪುಸ್ತಕ ಆಯಿತು. ಅದು ಪಾರ್ಸಲ್ ಕಳ್ತೀನಿ. ನಾಳೆ ಪೆನ್ಷನ್ಗೆ ಹೋಗಬೇಕು ನಾನು. ಅವಾಗ ಇದು ಪಾರ್ಸಲ್ ಮಾಡ್ತೀನಿ. ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಟೋಟಲಿ ಅವ್ರು ಒಂದೊಂದು ಸೆಕೆಂಡ್ ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ರಿ? ಪೋಸ್ಟಲ್. ಓಕೆ, ಸೂಪರ್. ಬುಕ್ಕಲ್ಲಿ ಎಷ್ಟು ಚೆನ್ನಾಗಿದೆ ಕಳೆ ನೋಡಿ. ನಾನು ಇಲ್ಲೊಂದು 50 ಬುಕ್ ಬಂದ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಇಲ್ಲೇ ಅಮ್ಮ ಇರ್ತಾರೆ. 100 ಪೇಜಸ್ 200 ಪೇಜಸ್. ನಿಮ್ಮ ಖುಷಿ ಏನೇ ಇದ್ರು ನಮ್ಗೆ ಹೇಳಿ ಅಮ್ಮ, ಆಯ್ತಾ? ನೀವು ಏನೇ ಇದ್ರು ಹೇಳಿ, ನಮ್ಮ ಕೈಲಿ ಏನಾಗುತ್ತೆ ನಾವೆಲ್ಲ ಜೊತೆನಲ್ಲಿ. ಸರಿ.